ಸ್ಪರ್ಧಾರ್ಥಿಗಳೇ, ಹಿಂದಿನ ನೋಟಿಫಿಕೇಶನ್ ಬಗ್ಗೆ ತಿಳಿದುಕೊಂಡ ಬನ್ನಿ. ಹಿಂದಿನ ನೋಟಿಫಿಕೇಶನ್ ಅಂದರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಬೆಂಗಳೂರು ವಿವಿಧ ರೀತಿಯ ನೇಮಕಾತಿಯನ್ನು ಕಾಲ್ಫರ್ ಮಾಡಿದ್ದು. ನೋಡಿರಿ ಯಾವ ರೀತಿ ಪೋಸ್ಟ್ ಖಾಲಿ ಅದಾವ ಮತ್ತು ಎಷ್ಟು ಪೋಸ್ಟ್ ಖಾಲಿ ಅದಾವ ನೋಡೋಣ. ನೋಡೋಕ್ಕಿಂತ ಮುಂಚೆ NVRN ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿರಿ, ಕಲ್ಯಾಣ ಕರ್ನಾಟಕದ ಸ್ಥಳೀಯ ವೃಂದದಲ್ಲಿ ಖಾಲಿ ಇರುವ ಗ್ರೂಪ್ ಸಿ ಹುದ್ದೆಗಳು ಭೂ ಮಾಲೀಕರ ಹುದ್ದೆಗಳನ್ನು ನೇರ ನೇಮಕಾತಿ ಕರೆದಿದ್ದು, ಅಂದರೆ ಸ್ಪರ್ಧಾತ್ಮಕ ಪರೀಕ್ಷೆ ಮೂಲಕ ಆಯ್ಕೆಯನ್ನು ಮಾಡಿಕೊಳ್ಳಲಾಗಿದೆ. ಹುದ್ದೆ ಬಂದುಬಿಟ್ಟು ಭೂ ಮಾಪಕರು. ಇದು ಸ್ಯಾಲ್ರಿ ಯಾವ ರೀತಿ ಐತೆ ಅಂದ್ರೆ ನೋಡಿರಿ, 37,500ರಿಂದ 76,100ವರೆಗೂ ಸ್ಯಾಲ್ರಿ ಐತಿ. ಅಂದರೆ ಟೋಟಲಾಗಿ 190 ವೇಕೆನ್ಸಿಗಳು ಕಲ್ಯಾಣ ಕರ್ನಾಟಕ ವೃಂದದಲ್ಲಿ ಖಾಲಿ ಇರುವ ಹುದ್ದೆಗಳಾಗ್ಯಾವ. ಇನ್ನು ಈ ಹುದ್ದೆಗಳಿಗೆ ನಾವು ಅಪ್ಲಿಕೇಶನನ್ನು ಆನ್ಲೈನ್ ಮೂಲಕ ಹಾಕ್ಬೋದಾಗಿರ್ತದೆ. ಈ ಹುದ್ದೆಗೆ ನಾವು ಅಪ್ಲಿಕೇಶನ್ ಹಾಕಬೇಕಾದ್ರೆ ಶೈಕ್ಷಣಿಕ ವಿದ್ಯಾರ್ಥಿ ಯಾವ ರೀತಿ ಇರಬೇಕಂದ್ರೆ ನೋಡಿರಿ, ಕಾನೂನಿನಲ್ಲಿ ಸ್ಥಾಪಿತವಾದ ವಿದ್ಯಾಲಯದ ಇಂಜಿನಿಯರಿಂಗ್ ಅಥವಾ ತಂತ್ರಜ್ಞಾನದಲ್ಲಿ ಯಾವುದೇ ರೀತಿಯ ಪದವಿಯನ್ನು ಹೊಂದಿದ್ರೆ ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತದೆ. ಅಥವಾ ಇಂಜಿನಿಯರಿಂಗ್ ಅಥವಾ ತಂತ್ರಜ್ಞಾನ AMIE ಪದವಿ ಹೊಂದಿದ್ರೂ ಅಪ್ಲಿಕೇಶನ್ ಹಾಕ್ಬೋದು. ಅಥವಾ ನೋಡಿರಿ, ಕಾನೂನಿನಲ್ಲಿ ಸ್ಥಾಪಿತವಾದ ವಿಶ್ವವಿದ್ಯಾಲಯದಿಂದ ಗಣಿತ, ಭೌತಶಾಸ್ತ್ರ ಮತ್ತು ಕಂಪ್ಯೂಟರ್ ಸೈನ್ಸ್, ಮಾಹಿತಿ ತಂತ್ರಜ್ಞಾನ ಅಥವಾ ಇನ್ವೆಸ್ಟ್ಮೇಷನ್, ಎಲೆಕ್ಟ್ರಿಕ್ನಿಕ್ಸ್ ಮತ್ತು ಕಮ್ಯುನಿಕೇಷನ್ನಲ್ಲಿ ಅಥವಾ ಕೃಷಿ BSc ಪದವಿ ಪಡೆದಿದ್ದರೂ ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತದೆ. ಈ ಹುದ್ದೆಗೆ ನಾವು ಅಪ್ಲಿಕೇಶನ್ ಹಾಕಬೇಕಾದ್ರೆ ಮಿನಿಮಮ್ ಏಜ್ 18 ವರ್ಷದ ಮೇಲ್ಪಟ್ಟ ಅಭ್ಯರ್ಥಿಗಳು ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತದೆ. ಇನ್ನು ಮ್ಯಾಕ್ಸಿಮಮ್ ಕ್ಯಾಟಗರಿ ವೈಸ್ ನಿಗದಿಪಡಿಸಲಾಗಿದೆ. ಯಾವ ರೀತಿ ಅಂದ್ರೆ ನೋಡಿರಿ, ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳು ಅಂದರೆ ಜನರಲ್ ಅಭ್ಯರ್ಥಿಗಳಿಗೆ 40 ವರ್ಷವರೆಗೂ ಅಪ್ಲಿಕೇಶನ್ ಹಾಕೋಕ್ಕೆ ಅವಕಾಶವನ್ನು ಇರುತ್ತೆ. ಇನ್ನು ಅದೇ ರೀತಿ ಪ್ರವರ್ಗ 2A, 2B ಮತ್ತು 3A, 3B ಅಭ್ಯರ್ಥಿಗಳಿಗೆ 43 ವರ್ಷದವರೆಗೂ ಅಪ್ಲಿಕೇಶನ್ ಹಾಕೋಕ್ಕೆ ಅವಕಾಶ ಇರ್ತದೆ. ಅದೇ ರೀತಿ ನೋಡಿರಿ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಅಥವಾ ಪ್ರವರ್ಗ 1 ಅಭ್ಯರ್ಥಿಗಳಿಗೆ 45 ವರ್ಷದವರೆಗೂ ಅಪ್ಲಿಕೇಶನ್ ಹಾಕೋಕ್ಕೆ ಅವಕಾಶವನ್ನು ಕೊಟ್ಟಿರ್ತಾರೆ. ನೋಡಿರಿ, ಅಪ್ಲಿಕೇಶನನ್ನು ಯಾವ ರೀತಿ ಹಾಕ್ಬೇಕಂದ್ರೆ ಅಪ್ಲಿಕೇಶನ್ನ ಆನ್ಲೈನ್ ಮೂಲಕ ಹಾಕಬೇಕಾಗಿರ್ತದೆ. ನೋಡಿರಿ, ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ನೀವು ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತದೆ. ನೋಡಿರಿ, ಅಪ್ಲಿಕೇಶನ್ 11/7/2026 ಪ್ರಾರಂಭವಾಗಿದ್ದು ಕೊನೆಯ ದಿನಾಂಕ 7/8/2026 ಕೊನೆಯ ದಿನಾಂಕ ಆಗಿರ್ತದೆ. ಇನ್ನು ಅಪ್ಲಿಕೇಶನ್ನ ಫೀಯನ್ನು ಪೇಡ್ ಮಾಡೋ ಕೊನೆಯ ದಿನಾಂಕ 10/8/2026ವರೆಗೂ ನಾವು ಅಪ್ಲಿಕೇಶನ್ನ ಪೇಮೆಂಟ್ ಕೂಡ ಪೇಡ್ ಮಾಡ್ಬೋದಾಗಿರ್ತದೆ. ನೋಡಿರಿ, ಇನ್ನು ಭೂ ಮಾಪಕರ ಹುದ್ದೆಗೆ ಯಾವ ರೀತಿ ಸ್ಯಾಲ್ರಿ ಐತಂದ್ರೆ ನೋಡಿರಿ, 37,500ರಿಂದ 76,100ವರೆಗೂ ಸ್ಯಾಲ್ರಿ ಸಿಗುತ್ತೆ. ಮತ್ತು ಪಿಂಚಣಿ ಅಥವಾ ಯೋಜನಾ ಸೌಲಭ್ಯ ಕೂಡ ಅಭ್ಯರ್ಥಿಗೆ ಸಿಗ್ತಾವೆ. ಇನ್ನು ಈ ಹುದ್ದೆಗೆ ಅಪ್ಲಿಕೇಶನ್ ಹಾಕಬೇಕಾದ್ರೆ ಅಪ್ಲಿಕೇಶನ್ ಫೀ ಯಾವ ರೀತಿ ಐತಂದ್ರೆ ನೋಡಿರಿ, ಕ್ಯಾಟಗರಿ ವೈಸ ಸಾಮಾನ್ಯ ಅರ್ಹತೆ ಅಂದರೆ ಜನರಲ್ ಕ್ಯಾಂಡಿಡೇಟ್ ಅಭ್ಯರ್ಥಿಗಳಿಗೆ ಮತ್ತು ಪ್ರವರ್ಗ 2A, 2B, 3B ಅಭ್ಯರ್ಥಿಗಳಿಗೆ 750 ರೂಪಾಯಿ ಅಪ್ಲಿಕೇಶನ್ ಫೀ ಆಗಿರ್ತದೆ. ಅದೇ ರೀತಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ 1 ಅಥವಾ ಮಾಜಿ ಸೈನಿಕರು ಅಥವಾ ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ ಅಪ್ಲಿಕೇಶನ್ ಫೀ 500 ರೂಪಾಯಿ ಆಗಿರ್ತದೆ. ಇನ್ನು ವಿಶೇಷಚೇತನ ಅಭ್ಯರ್ಥಿಗಳಿಗೆ ಅಂದರೆ ಅಂಗವಿಕಲ ಅಭ್ಯರ್ಥಿಗಳಿಗೆ 250 ರೂಪಾಯಿ ಅಪ್ಲಿಕೇಶನ್ ಫೀ ಆಗಿರ್ತದೆ. ನೋಡಿರಿ, ಅಪ್ಲಿಕೇಶನ್ ಫೀಯನ್ನು ಒಮ್ಮೆ ಪೇಡ್ ಮಾಡಿದ್ರೆ ಯಾವುದೇ ರೀತಿ ರಿಫಂಡ್ ಆಗೋಲ್ಲ ಅಂತ ಹೇಳ್ತಾರೆ. ಇನ್ನು ಈ ಹುದ್ದೆಯನ್ನು ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ಐತಂದ್ರೆ ನೋಡಿರಿ, 3 ರೀತಿ ಎಕ್ಸಾಮನ್ನು ನಡೆಸ್ತಾರೆ. ಯಾವ್ಯಾವ ಅಂದ್ರೆ ನೋಡಿರಿ, ಮೊದಲನೇದಾಗಿ ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ನಡೆಸ್ತಾರೆ. ಅದರಲ್ಲಿ ಪಾಸಾದ ಅಭ್ಯರ್ಥಿಗಳು ಮೇನ್ ಪರೀಕ್ಷೆಗೆ ಬರೆಯಲು ಎಲಿಜಿಬಲ್ ಆಗಿರ್ತಾರೆ. ನೋಡಿರಿ, ಪೇಪರ್ 2 ಮೊದಲು ಶನಿವಾರ 24/10/2026 ನಡೆಸ್ತದೆ. ಅದೇ ರೀತಿ ರವಿವಾರ ದಿವಸ 25/10/2026 10ರಿಂದ 12ವರೆಗೂ ಪೇಪರ್ 1 ಸಾಮಾನ್ಯ ಅಧ್ಯಯನ ಪತ್ರಿಕೆ OMR ಅಂದರೆ ಆಫ್ಲೈನ್ OMR ಮೂಲಕ ಎಕ್ಸಾಮನ್ನು ನಡೆಸ್ತಾರೆ. ಇದು ಒಂದು ಆಫ್ಲೈನ್ ಎಕ್ಸಾಮ್ ಆಗಿರ್ತದೆ. ಇನ್ನು ಈ ಎಕ್ಸಾಮ್ಗೆ ಯಾವ ರೀತಿ ನೆಗೆಟಿವ್ ಮಾರ್ಕಿಂಗ್ ಐತೆ ಅಂದ್ರೆ 0.25 ನೆಗೆಟಿವ್ ಮಾರ್ಕಿಂಗ್ ಆಗಿರ್ತದೆ. ಅದೇ ರೀತಿ ಪ್ರಶ್ನೆ ಪತ್ರಿಕೆ ಯಾವ ರೀತಿ ಐತೆ ಅಂದ್ರೆ ನೋಡಿರಿ, ಮೇನ್ ಎಕ್ಸಾಮ ಸಬ್ಜೆಕ್ಟ್ಗಳು ಹೆಂಗದ ಅಂದ್ರೆ ನೋಡಿರಿ, ಸಾಮಾನ್ಯ ಅಧ್ಯಯನ ಪೇಪರ್ 1 ಇದು ಪ್ರಚಲಿತ ಘಟನೆಗಳ ಸಂಬಂಧಿಸಿದ ಸಾಮಾನ್ಯ ಜ್ಞಾನದ ವಿಷಯಗಳಿರ್ತವೆ. ಇನ್ನು 2ನೇದು ದೈನಂದಿನ ಗ್ರಾಹಕ ವಿಷಯಗಳು, ಭಾರತದ ಸಂವಿಧಾನ ಸ್ಥೂಲ ನೋಟದ ವಿಷಯಗಳು, ಇನ್ನು ವಿಶೇಷವಾಗಿ ಕರ್ನಾಟಕಕ್ಕೆ ಸಂಬಂಧಿಸಿದ ಭಾರತದ ಇತಿಹಾಸ ಇರುತ್ತೆ. ಮತ್ತು 5ನೇದು ಕರ್ನಾಟಕಕ್ಕೆ ಸಂಬಂಧಿಸಿದ ಭಾರತದ ಭೂಗೋಳ ವಿಷಯಗಳು. ಮತ್ತು 6ನೇದು ರಾಜ್ಯ ಮತ್ತು ಪ್ರಾದೇಶಿಕ ಆಡಳಿತದ ಕುರಿತು ವಿಷಯಗಳು.
ಇನ್ನು ಜಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಂಸ್ಥೆಗಳು ಮತ್ತು ಗ್ರಾಮೀಣ ಸಹಕಾರ ಸಂಸ್ಥೆಗಳ ಸಂಬಂಧಿಸಿದ ಉಪಕ್ರಮಗಳು ಇವು ಕರ್ನಾಟಕದ ಆರ್ಥಿಕತೆ ಅಭಿವೃದ್ಧಿ ಕುರಿತು ವಿಷಯಗಳಿರ್ತವೆ. ಮತ್ತು ಕರ್ನಾಟಕದ ಪರಿಸರ ಸಂಬಂಧಿಸಿದ ಸಮಸ್ಯೆಗಳು ಮತ್ತು ಅಭಿವೃದ್ಧಿ ಕುರಿತು ವಿಷಯಗಳು ಇರ್ತವೆ. ಅಂದರೆ ಟೋಟಲಾಗಿ ಸಾಮಾನ್ಯ ಅಧ್ಯಯನದಲ್ಲಿ ಈ ರೀತಿ ಸಬ್ಜೆಕ್ಟನ್ನು ವಿಷಯಗಳನ್ನು ಒಳಗೊಂಡಿರುತ್ತೆ. ಇದು ಟೋಟಲಾಗಿ 100 ಕ್ವಶನ್ಸನ್ನು ಒಳಗೊಂಡಿದ್ದು ಟೋಟಲ್ ಮಾರ್ಕ್ಸ 100 ಆಗಿರ್ತವೆ. ಅಂದರೆ ಇದು 2 ತಾಸಿನ ಎಕ್ಸಾಮ ಇದಾಗಿರ್ತದೆ ನೋಡಿರಿ. ಪತ್ರಿಕೆ ಸಾಮಾನ್ಯ ಅಧ್ಯಯನ ಏನೈತಿಲ್ಲ ಇದು 25 ಅಕ್ಟೋಬರ್ನಲ್ಲಿ ಇರ್ತಾ ನೋಡಿರಿ. ಸಾಮಾನ್ಯ ಅಧ್ಯಯನ ಪೇಪರ್ ಏನೈತಿಲ್ಲ ಇದು 25ನೇ ತಾರೀಕು ಇರ್ತೈತೆ ರೀ, ಭಾನುವಾರ. ಮತ್ತು ಇನ್ನೊಂದು ಎಕ್ಸಾಮ ಪೇಪರ್ 2 ನೋಡಿರಿ ಯಾವ ರೀತಿ ಇರುತ್ತಂದ್ರೆ ನಿರ್ದಿಷ್ಟ ಪತ್ರಿಕೆ ಪಠ್ಯಕ್ರಮ ಪ್ರತ್ಯೇಕವಾಗಿ ಪ್ರಕಟಿಸ್ತಾರೆ. ಇದು 100 ಕ್ವಶನ್ಸ್ ಇರ್ತವೆ, 100 ಮಾರ್ಕ್ಸನ್ನು ಒಳಗೊಂಡಿದ್ದು ಇದು 2 ಗಂಟೆ ಎಕ್ಸಾಮ್ ಆಗಿರ್ತದೆ. ಇದು ಶನಿವಾರ 24ನೇ ತಾರೀಕಿಗೆ ಎಕ್ಸಾಮನ್ನು ನಡೆಸ್ತಾರೆ. ಇದು ಅಕ್ಟೋಬರ್ ತಿಂಗಳಲ್ಲಿ 24, 25ನೇ ತಾರೀಕಿಗೆ ಎಕ್ಸಾಮನ್ನು ನಡೆಸ್ತಾರೆ. ನೋಡಿರಿ ನೆಗೆಟಿವ್ ಮಾರ್ಕಿಂಗ್ ಎಷ್ಟೈತೆ ಅಂದ್ರೆ 0.25 ನೆಗೆಟಿವ್ ಮಾರ್ಕಿಂಗ್ ಕಟ್ ಆಗುತ್ತೆ. ಅಂದರೆ 4 ಪರ್ಯಾಯ ಉತ್ತರಗಳನ್ನು ಅಭ್ಯರ್ಥಿಗಳು ಯಾವುದಾದ್ರೂ ಒಂದು ಸರಿ ಉತ್ತರವನ್ನು ಮಾತ್ರ ಆಯ್ಕೆ ಮಾಡಬೇಕು. ನಿಮ್ಗೆ ಉತ್ತರ ಗೊತ್ತಿರ್ಲಿಕ್ಕಂದ್ರೆ 5ನೇ ಆಯ್ಕೆಗೆ ಉತ್ತರ ಗೊತ್ತಿಲ್ಲ ಅಂತೇಳಿ ತುಂಬಬೇಕಾಗಿರ್ತದೆ. ನೋಡಿರಿ ಹುದ್ದೆಗಳನ್ನ ಯಾವ ರೀತಿ ಕ್ಯಾಟಗರಿ ವೈಸ್ ಹಂಚಿಕೆ ಮಾಡಲಾಗಿದೆ ಅಂದರೆ ನೋಡಿರಿ ಮೀಸಲಾತಿ ಅನುಗುಣವಾಗಿ ಇತರೆ ಅಭ್ಯರ್ಥಿಗಳಿಗೆ ಟೋಟಲಾಗಿ 35 ವೇಕೆನ್ಸಿಗಳು ಖಾಲಿ ಇದಾವೆ. ಅದೇ ರೀತಿ ಮಹಿಳಾ ಅಭ್ಯರ್ಥಿಗಳಿಗೆ 61 ವೇಕೆನ್ಸಿ, ಇನ್ನು ಗ್ರಾಮೀಣ ಅಭ್ಯರ್ಥಿಗಳಿಗೆ 49 ವೇಕೆನ್ಸಿ, ಇನ್ನು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 17 ವೇಕೆನ್ಸಿ ಖಾಲಿ ಇದಾವೆ. ಇನ್ನು ಅದೇ ರೀತಿ ನೋಡಿರಿ ಕನ್ನಡ ಮಾಧ್ಯಮ ಅಭ್ಯರ್ಥಿಗಳಿಗೆ 7 ವೇಕೆನ್ಸಿ, ಇನ್ನು ಯೋಜನೆ ನಿರಾಶ್ರಿತರ ಅಭ್ಯರ್ಥಿಗಳಿಗೆ 8 ವೇಕೆನ್ಸಿ ಖಾಲಿ ಇದಾವೆ. ಇನ್ನು ಅಂಗವಿಕಲ ಅಭ್ಯರ್ಥಿಗೆ 11 ವೇಕೆನ್ಸಿ, ಅದೇ ರೀತಿ ತೃತೀಯ ಲಿಂಗ ಅಭ್ಯರ್ಥಿಗೆ 2 ವೇಕೆನ್ಸಿ. ಅಂದರೆ ಟೋಟಲಾಗಿ ಭೂಮಾಪಕರ ಹುದ್ದೆಗಳು 190 ವೇಕೆನ್ಸಿಗಳು ಖಾಲಿ ಇದಾವೆ. ಈ ಹುದ್ದೆಗಳು ನಾವು ಅಪ್ಲಿಕೇಶನನ್ನು ಆನ್ಲೈನ್ ಮೂಲಕ ಮಾತ್ರ ಹಾಕೋಕ್ಕೆ ಅವಕಾಶವನ್ನು ಕೊಟ್ಟಿರ್ತಾರೆ. ನೋಡಿರಿ ಯಾರು ಅಭ್ಯರ್ಥಿ ಆಗಿರ್ತಿರಲ್ಲ ನೀವು ಅಪ್ಲಿಕೇಶನನ್ನು ಆನ್ಲೈನ್ ಮೂಲಕ ಹಾಕಬೇಕಾಗಿರ್ತದೆ. ಅಪ್ಲಿಕೇಶನ್ ಬಂದುಬಿಟ್ಟು ಆಫೀಷಿಯಲ್ ವೆಬ್ಸೈಟ KE ಆಫೀಷಿಯಲ್ ವೆಬ್ಸೈಟ್ಗೆ ಹೋಗಿ ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತದೆ. ನೋಡಿರಿ 11/7/2026 ಅಪ್ಲಿಕೇಶನ್ ಪ್ರಾರಂಭವಾಗಿದ್ದು ಕೊನೆಯ ದಿನಾಂಕ ಬಂದುಬಿಟ್ಟು 7/8/2026 ಕೊನೆಯ ದಿನಾಂಕ ಆಗಿರ್ತದೆ. ಅಪ್ಲಿಕೇಶನ್ ಫೀ ಕೂಡ ನೀವು ಆನ್ಲೈನಲ್ಲಿ ಪೇಡ್ ಮಾಡಬೇಕು. ನೋಡಿರಿ ಜನರಲ್ ಅಭ್ಯರ್ಥಿಗಳಿಗೆ 750 ರೂಪಾಯಿ, SC/ST ಅಭ್ಯರ್ಥಿಗಳಿಗೆ 500 ರೂಪಾಯಿ ಮತ್ತು ವಿಶೇಷಚೇತನ ಅಭ್ಯರ್ಥಿಗಳಿಗೆ 250 ರೂಪಾಯಿ ಅಪ್ಲಿಕೇಶನ್ ಫೀ ಆಗ್ತದೆ. ಅಪ್ಲಿಕೇಶನ್ ಫೀಯನ್ನು ನೀವು 8/7/2026 ಒಳಗಾಗಿ ಪೇ ಮಾಡಬೇಕಾಗಿರ್ತದೆ. ಥ್ಯಾಂಕ್ ಯು. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಯಾವುದೇ ಜಾಬ್ ಬಗ್ಗೆ ನಾನು ತಿಳಿಸಿದಾಗ ನಿಮಗೆ ನೋಟಿಫಿಕೇಷನ್ ಮೂಲಕ ತಿಳಿದು ಬರುತ್ತದೆ.